ನಮ್ಮದು ದನ ಹಸುಗಳು 2 ಅಂತ ಕಾಣುತ್ತೆ. ನಮ್ಮವ ಅಂತ ವಾಲಲ್ಲೇ ಗೊತ್ತಾಗುತ್ತೆ. ಕಟ್ನಾಳ ಬಸ್ ಸ್ಟ್ಯಾಂಡ್ ಅಂತೇಳಿ ಅಳಗೂರು ನಮ್ಮದು ಸ್ವಂತ ಊರು. 2 ದನನೂ ನಿನ್ನೆ ಸಾಯಂಕಾಲ 9 ಗಂಟೆಯಿಂದ 10 ಗಂಟೆ ಒಳಗೆ ಎಷ್ಟೊತ್ತಿಗೆ ಇದು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. 2 ದನ ಕುಯ್ದು ಮಟನ್ ಮಾಡಿ ತಗೊಂಡೋಗಿದ್ದಾರೆ. ಪ್ಲಾಸ್ಟಿಕ್ ಕವರೆಲ್ಲ ಬಿಟ್ಟು ಬೋಟೆ ಕಾಲುಗಳನ್ನಷ್ಟು ಬಿಟ್ಟು. ಮತ್ತೆ ಎಷ್ಟೊತ್ತಿಗೆ ಆಗಿರ್ಬೋದು ಸರ್? 9:30ರಿಂದ 10 ಗಂಟೆ ಆಗಿರ್ಬೋದು ರಾತ್ರಿ. ನಮಗೆ ಕನ್ಫರ್ಮ್ ಇಲ್ಲ. ನಾನು ಬೆಳಗ್ಗೆ ಸ್ಕೂಲ್ ಮಕ್ಕಳೆಲ್ಲ ನೋಡಿ ಫೋಟೋ ಹಾಕೋತ್ತಿಗೆ ಗೊತ್ತಾಯ್ತು ಗ್ರೂಪಲ್ಲಿ. ನಮಗೆ ಯಾರು ಏನು ಎಂಥದ್ದು ಅಂತ ಗೊತ್ತಿಲ್ಲ. ಅದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಎಲ್ಲ ಊರಿನರ ಯಾರು ಗ್ರಾಮಸ್ಥರು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಪೊಲೀಸು ಎಲ್ಲ ಬಂದಿದ್ದಾರೆ, ಸ್ಪಾಟ್ ಮಾರ್ಜಿನ್ ಮಾಡಿ ಎಲ್ಲ ಬೋಟಿ ಮತ್ತು ತಲೆಯನ್ನೆಲ್ಲ ತಗೊಂಡೋಗ್ಬೇಕಂತ ಪೊಲೀಸ್ನವರೇ ತಗೊಳ್ತಾ ಇದ್ದಾರೆ. ಈಗ ದನ ನಿಮ್ಮದೇನದು? ದನ ನಮ್ದಂತ ವಾಲೆಲ್ಲಿ ನೋಡಿ ಹೇಳ್ತಾ ಇದ್ದಾರೆ. ಗೋ ಡಾಕ್ಟ್ರು ನೋಡಿ ಹೇಳಿದರು. ವಾಲೆಲ್ಲಿ ನಮ್ಮ ತಂದೆ ಹೆಸರು ಬರ್ತೈತೆ ನಾಗಪ್ಪ ಅಂತೇಳಿ. ಈಗ ಹಟ್ಟಿಯಿಂದನೇ ಹಟ್ಟಿಂದನೇ ತಗೊಂಡಿದ್ದಾರೆ ಸರ್. ಅಂದರೆ ಹಟ್ಟಿ ಪಕ್ಕದಲ್ಲಿ ಇತ್ತು, ಮೊಳೆಯಲ್ಲಿ ರಾತ್ರಿ ಕಟ್ಟಕ್ಕಾಗಿಲ್ಲ, ಹಟ್ಟಿ ಪಕ್ಕದಲ್ಲಿ ಇತ್ತು, ಹಟ್ಟಿಂದನೇ ತಗೊಂಡಿದ್ದಾರೆ. ನಮ್ದಂತ ಈಗ ವಾಲೆಲ್ಲಿ ಗೊತ್ತಾಗಿದೆ. ಈಗ ಪ್ರತಿ ಸಲ ಇದು ಫಸ್ಟೇ ಸರ್, ಅಲ್ಲ ಇದಕ್ಕಿಂತ ಮೊದಲು ತುಂಬ ಸರಿ ಮಾಡ್ತಾ ಇರ್ತಾರೆ ಸರ್. ದಾರಿಲೆಲ್ಲ ತುಂಬ ತಿಂತಾ ಇರ್ತಾರೆ, ತುಂಬ ಮಾಡ್ತಾ ಇರ್ತಾರೆ. ನಮಗೇನಂದ್ರೆ ನಾವು ತಿನ್ನಾದ್ಮೇಲೆ ಇನ್ನೇನು ಮಾಡೋದು ಕಂಪ್ಲೇಂಟ್. ಅದೇ ಇಲ್ಲಿ ಪ್ರಯಾಣಿಕರು ನಿಲ್ಲೋ ಜಾಗದಲ್ಲೇ ಇದು ಮಾಡಿದ್ದಾರೆ ಸರ್. ಹೌದು, ಪ್ರಯಾಣಿಕರು ಸಾರ್ವಜನಿಕರು ಏನಂದ್ರೆ ರಾತ್ರಿ 7 ಗಂಟೆ ಮೇಲೆ ಯಾರು ಇರಲ್ಲ ಇಲ್ಲಿ. 6-7 ಗಂಟೆ ಮೇಲೆ. ಈಗ ಸ್ಥಳಕ್ಕೆ ಪೊಲೀಸ್ ಮತ್ತು ಯಾರು ಬಂದಿದ್ದಾರೆ? PDO ಪಂಚಾಯತಿಯಿಂದ PDO ಬಂದಿದ್ದಾರೆ. ಮತ್ತು ಯಾರು ಪಂಚಾಯತಿಲಿ ಕೆಲಸಕ್ಕೆ ಯಾರು ಜನ ಇಲ್ಲ, ಕಾರ್ಪೊರೇಟರ್ ಜನ ಇಲ್ಲ ಅಲ್ಲಿ. ಪಂಚಾಯತಿಲಿ ಕಸದೆಲ್ಲ ಲಾರಿ ಉಂಟಂತ ಅದೆಲ್ಲ ಕಸ ತನ್ನೋಕೆ ಹೋಗಿದೆ ಅಂತ. ಅದಕ್ಕೆ ಈಗ ನಾವು ಊರಿನವರು ಪೊಲೀಸರೆಲ್ಲ ಸೇರಿ ಕಲಿಜಾಲನ್ನೆಲ್ಲ ತೋಪ್ರಿಗೆ ತುಂಬಿಸಿದ್ದೀವಿ ಮಾಜಿಲಿಗೆ ಅಂತೇಳಿ. ನಿಮ್ಮ ಹೆಸರು? ನನ್ನ ಹೆಸರು AN ಗಣೇಶ್ ಅಂತೇಳಿ ಸರ್. ಇಲ್ಲಿ ಬಾಳೆಹೊಳೆ ಸುತ್ತಮುತ್ತ ತೋಟದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದನ ಕಳ್ಳತನ ಮತ್ತು ದನ ಸಾಯಿಸಿ ಕ್ಲೀನ್ ಮಾಡ್ಕೊಂಡು ಹೋಗುವಂಥದ್ದು ಹೆಚ್ಚಾಗಿದೆ. ಇಲ್ಲಿ ಕಾನೂನು ವ್ಯವಸ್ಥೆನೇ ಸರಿ ಇಲ್ಲ. ಕೇಳೋರು ಯಾರಿಲ್ಲ. ಎಲ್ಲಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಾರ್ವಜನಿಕ ಜನಗಳ ಕೂರಂಥ ಜಾಗದಲ್ಲೇ ದನ ಹತ್ಯೆ ಮಾಡಿ ಮಾಂಸ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಗ್ರಾಮ ಪಂಚಾಯತಿ ವ್ಯವಸ್ಥೆನೂ ಸರಿ ಇಲ್ಲ. ಇಲ್ಲಿ ಅದು ವಾಹನ ಇದ್ದರೆ ಡ್ರೈವರ್ ಇಲ್ಲ. ಇಡೀ ಪಂಚಾಯತಿಯೇ ಹದಗೆಟ್ಟು ಹೋಗಿದೆ. ಈ ಕಾರ್ಯಗಳನ್ನೆಲ್ಲ ಪಂಚಾಯತಿಯವರು ಮಾಡೋದಕ್ಕಿತ್ತು ಪೊಲೀಸ್ನವರೇ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಈಗ ಇವತ್ತಿನ ಕಾರ್ಯನೆಲ್ಲ ಪೊಲೀಸ್ನವರೇ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ PDO ಬಿಟ್ಟರೆ ಮತ್ತು ಯಾರೂ ಇಲ್ಲಿ ಬಂದಿಲ್ಲ. ಇಲ್ಲಿ ಪ್ರತಿ ಸರಿ ಇಲ್ಲಿ ಬಾಳೆಹೊಳೆ ಸುತ್ತಮುತ್ತ ನಡೀತಾನೆ ಇದೆ. ಪ್ರತಿ ಸರಿನೂ ಬಾಳೆಹೊಳೆ ಸುತ್ತಮುತ್ತ ಗೋ ಹತ್ಯೆ ನಡೀತಾನೆ ಇರುತ್ತೆ. ಅದರ ವಿರುದ್ಧ ಯಾರೂ ಕಠಿಣವಾದ ಕ್ರಮಗಳನ್ನ ಜರುಗಿಸ್ತಾ ಇಲ್ಲ. ನಾವು ಅದನ್ನು ದೂರು ಕೊಟ್ಟಿದ್ದೀವಿ. ಈ ಸ್ಥಳಕ್ಕೆ ಯಾರು ಬಂದರು ಸರ್? ಯಾರ್ಯಾರು ಬಂದಿದ್ದಾರೆ? ಕಳಸ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಸ್ಟಾಫ್ ಎಲ್ಲ ಬಂದಿದ್ದಾರೆ, 112 ಬಂದಿದೆ. ತಮ್ಮ ಹೆಸರು? ಸಂದೀಪ್ ಅಂತ. ಇಲ್ಲಿ ಬಾಳೆಹೊಳೆ ಸರೌಂಡಿಂಗಲ್ಲಿ ತುಂಬ ಗೋ ಕಳ್ಳತನ, ಗೋ ಸಾಗಾಟ ತುಂಬ ನಡೀತಾ ಇದೆ. ಇದ್ರ ಬಗ್ಗೆ ಪೊಲೀಸ್ನವರಿಗೆ ತುಂಬ ಸರಿ ಮಾಹಿತಿ ಕೊಟ್ಟಿದ್ದೀವಿ. ಆದರೂ ಈ ಥರ ತುಂಬ ನಡೀತಾನೆ ಇದೆ. ಇದು ಹೊಸ ಅಲ್ಲ. ಮುಂಚೆ ಒಂದ್ಸರಿ ಮಾಲ್ಗೋಡು ಹತ್ರ ಸೇತುವೆ ಹತ್ರನೂ ಇದೇ ಥರ ಘಟನೆ ಮುಂಚೆ ಒಂದ್ಸರಿ ಆಗಿತ್ತು. ಇವಾಗಲೂ ಇದೇ ಥರ ಆಗಿದೆ. ಪೊಲೀಸ್ನವ್ರು ಕರೆಕ್ಟ್ ರೀತಿಯಲ್ಲಿ ಕ್ರಮ ಕೈಗೊಳ್ಳ ಅಂದರೆ ನಮ್ಮ ಬಜರಂಗ ದಳ ಸಂಘಟನೆ ಏನಿದೆ ಅದು ಮುಂದಿಂದು ಏನು ಕ್ರಮ ತಗೊಳ್ಬೇಕು ನಾವು ತಗೊಳ್ತೀವಿ. ಪ್ರತಿಭಟನೆ ಮಾತ್ರ ಮಾಡೇ ಮಾಡ್ತೀವಿ. ಇದು ಯಾರು ಈ ಕೆಲಸ ಮಾಡಿದ್ದಾರೆ? ಎಷ್ಟು ಗಂಟೆಗೆ ಆಗಿರ್ಬೋದು? ಇದು ಸುಮಾರು ಒಂದು 11 ಗಂಟೆ ನಂತರ ಆಗಿರೋದು. ಬೆಳಿಗ್ಗೆ ಒಂದು 6 ಗಂಟೆ ಒಳಗಡೆನೆ ನಡೆದಿದೆ ಇದು. ಈ ವಿಷಯ ನಿಮ್ಗೆ ಗೊತ್ತಾದ ತಕ್ಷಣ ಏನು ಮಾಡಿ? ಅದೇ 112 ಕಾಲ್ ಮಾಡಿ ವಿಷಯ ತಿಳಿಸಿದ್ದೀನಿ. ಬಂದಿದ್ದಾರೆ, ಸ್ಪಾಟ್ ಮಾಜೂರಿ ಎಲ್ಲ ಮಾಡಿದ್ದಾರೆ. ನೋಡ್ಬೇಕೇನು ಏನು ಕ್ರಮ ಕೈಗೊಳ್ತಾರೆ ಅಂತ. ಹಾಗೆ ಇಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆನೂ ಸರಿ ಇಲ್ಲ. ಅವರಿಗೆ ವಿಷಯ ತಿಳಿದ ತಕ್ಷಣ ಇನ್ನೂ ಯಾವುದು ಅವ್ರ ಕೆಲಸನೇ ಮಾಡಲಿಲ್ಲ. ಇಲ್ಲಿ ಪೊಲೀಸ್ನರೇ ಬಂದುಬಿಟ್ಟು ಪೊಲೀಸ್ನರೇ ಎಲ್ಲ ಕೆಲಸಗಳನ್ನು ಅವರೇ ಮಾಡೋ ಅಂಥ ಪರಿಸ್ಥಿತಿ ಬಂದಿದೆ. ಆ ಗಿಚ್ಚಿ ಏನಿದೆ ಅದನ್ನೆಲ್ಲ ಪೊಲೀಸ್ನರೇ ಎತ್ತಾಕಿದ್ದಾರೆ. ಇದನ್ನು ವ್ಯವಸ್ಥೆ ನೋಡಿದಾಗಲೇ ನಮಗೆ ಬೇಜಾರಾಗುತ್ತೆ. ಒಬ್ಬರು ಕೆಲ್ಸಕ್ಕೆ ಜನ ಇಲ್ಲ, ಗಾಡಿ ಇದ್ದರೂ ಗಾಡಿಗೆ ಒಂದು ಡ್ರೈವರ್ ಇಲ್ಲ, ಯಾರೂ ಇಲ್ಲ. ಇಲ್ಲಿ ಪಂಚಾಯತಿ ವ್ಯವಸ್ಥೆನೇ ಹದಗೆಟ್ಟು ಹೋಗಿದೆ. ಇದನ್ನು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಅದು ತಿಳ್ಕೊಂಡು ವ್ಯವಸ್ಥೆ ಮಾಡಿಕೊಡ್ಬೇಕು. ಕೌಶಿಕ್ ಅಂತ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.